ನಾ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಧೈರ್ಯವನ್ನ ತುಂಬಿದ್ರು. ಇದೆಲ್ಲ ಬೇಕು ಅಂತಾನೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡಿದ್ರು. ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಗೋಲ್ಡ್ ಕೇಸ್ಗೆ ಲಿಂಕ್ ಇದೆಯಾ ಅನ್ನುವಂತ ಒಂದು ಪ್ರಮುಖ ಪ್ರಶ್ನೆ ಕೂಡ ಇರುವಂತದ್ದು. ಹೌದು ಅಂತ ಹೇಳ್ತಾ ಇದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು 10-20 ಲಕ್ಷ ಕೊಟ್ಟಿರಬಹುದು, ಮದುವೆ ಇತ್ಯಾದಿಗೆ ಹಣ ಕೊಟ್ಟಿರಬಹುದು. ವಿಧಾನಸೌಧದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟರು. 10-20 ಲಕ್ಷ ಕೊಟ್ಟಿರಬಹುದು, ಆ ಒಂದು ಕಾರಣನೂ ಇರಬಹುದೇನೋ ಅನ್ನುವಂಥದ್ರ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆ ಹೆಣ್ಣು ಮಗಳು ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿ. ಪರಮೇಶ್ವರ್ ಕ್ಲೀನ್ ಅಂಡ್ ಹಾನೆಸ್ಟ್ ಮ್ಯಾನ್, ನಮ್ಮ ಪಕ್ಷಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಅವರ ಜೊತೆ ನಾವಿದ್ದೇವೆ ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್. ಕೊಟ್ಟಿರಬಹುದೇನೋ ಅಂತ ಮಾತನಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಆ ಒಂದು ಲಿಂಕು ಇದ್ರೂ ಇರಬಹುದು, ಆದರೆ ಕ್ಲೀನ್ ಅಂಡ್ ಹಾನೆಸ್ಟ್ ಮ್ಯಾನ್ ಪರಮೇಶ್ವರ್ ಅಂತ ಕೂಡ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ, ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು, ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವರೇನು ಯಾರು ಇಲ್ಲಿಗಲ್ಲಿಗೆ ಇದನ್ನ ಸ್ಮಗ್ಲಿಂಗ್ ಮಾಡುವಂಥ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ, ಯಾರು ಎನ್ಕರೇಜ್ ಮಾಡ್ತಾರಾ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಆಸ್ ಫಾರ್ ಪರಮೇಶ್ವರ್ ಈಸ್ ಕನ್ಸರ್ನ್, ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್. 8 ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ. ನನ್ನ ಜೊತೆ 89ರಿಂದ ಮಂತ್ರಿ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ನಾನು ನೋಡಿದ್ದೀನಿ. ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್. ಅವ್ರೇನು ಮಾಡಿಲ್ಲ. ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆಗೆ ಗಿಫ್ಟ್ ಕೊಟ್ಟಿರ್ಬೋದು ಅಷ್ಟೇ. ಈ ವಿಲ್ ಆನ್ಸರ್ ಇಟ್. ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ವಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಈಗ ಬರ್ತಾರೆ ಕ್ಯಾಬಿನೆಟ್ಗೆ. ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರುಗಳು, ಶಾಸಕರುಗಳು, ಸಂಸದರುಗಳು ಕೂಡ ಪರಮೇಶ್ವರ್ ಅವರ ಪರವಾಗಿ ನಿಂತಿದ್ದಾರೆ. ಅದರ ಜೊತೆಗೆ ನೈತಿಕ ಬೆಂಬಲವನ್ನ ಕೂಡ ಕೊಡುವಂತ ಕೆಲಸ ಆಗ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೆ ಏನಾದರೂ ಟೆನ್ಷನ್ ಮನೆ ಮಾಡಿದ್ಯಾ? ಯಾವ ರೀತಿಯ ಕಾಂಗ್ರೆಸ್ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ನೋಡ್ಬೋದು. ಇವತ್ತು ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಡುವಂತ ಸಂದರ್ಭದಲ್ಲಿ ಅವರ ಒಂದು ಮುಖದಲ್ಲಿ, ಅವರ ಒಂದು ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಆತಂಕ ಕಾಣಲಿಲ್ಲ. ಆದರೆ ಪರಮೇಶ್ವರ್ ನಿವಾಸಕ್ಕೆ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರ ದಂಡು ಆಗಮಿಸಿದ್ದು ನೋಡಿದ್ರೆ ಎಲ್ಲ ಒಂದು ಕಡೆಯಾಗಿ ಇಡಿ ಎಲ್ಲ ಒಂದು ಕಡೆಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಏನೋ ಬಲೆ ಬೀಸಿದ್ಯಾ, ಅವರನ್ನ ಇಕ್ಕಟ್ಟಿಗೆ ಸಿಲ್ಕೋಸೋಕೆ ಮುಂದಾಗಿದ್ಯಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ. ಯಾಕಂತ ಹೇಳಿದ್ರೆ ಇಂದು ಬೆಳಿಗ್ಗೆ 8 ಗಂಟೆಯಿಂದ ನಿರಂತರವಾಗಿ ಕ್ಯಾಬಿನೆಟ್ ಆರಂಭವಾಗೋವರೆಗೂ ಕೂಡ 11 ಗಂಟೆವರೆಗೂ ಕೂಡ ಸಚಿವರ ದಂಡು, ಶಾಸಕರ ದಂಡು ಆಗಮಿಸ್ತು. ಆರಂಭಿಕವಾಗಿ ಏನು ಸಂಸದ ಶ್ರೇಯಸ್ ಪಟೇಲ್, ಸಚಿವ ಚಲುವರಾಯಸ್ವಾಮಿ, BK ಹರಿಪ್ರಸಾದ್, ದಿನೇಶ್ ಗುಂಡೂರಾವ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ HC ಮಾದೇವಪ್ಪ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇವರೆಲ್ಲರೂ ಕೂಡ ಆಗಮಿಸಿದ್ರು. ಎಸ್ಪೆಷಲಿ ಬಿಜೆಪಿ ಶಾಸಕ SD ಸೋಮಶೇಖರ್ ಕೂಡ ಭೇಟಿ ಕೊಟ್ಟರು. ಸೊ ಇಂಥ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಅಲ್ಲಿ ಎಲ್ಲ ಒಂದು ಕಡೆಗೆ ಏನೋ ಒಳಗೆ ಆಗ್ತಾ ಇರಬಹುದು ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿ ಆತಂಕ ದುಗುಡ ಕಂಡು ಬಂತು. ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಭೇಟಿ ಮಾಡಿದಂತ ಬಳಿಕ ಮಾತಾಡಿದಂತ ಎಲ್ಲಾ ನಾಯಕರು ಕೂಡ ಎಲ್ಲೋ ಒಂದ್ ಕಡೆಗೆ ದಲಿತಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾದ್ರು. ಎಲ್ಲೋ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದುರ್ಬಲ ವರ್ಗದವರ ಏಳಿಗೆಗೆ ಶ್ರಮಿಸ್ತಾ ಇರತಕ್ಕಂಥವ್ರು, ದುರ್ಬಲ ವರ್ಗದವರು, ಹಿಂದುಳಿದವರ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ಒಂದು ನಿಟ್ಟಲ್ಲಿ ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಮಾಡಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ. ಮತ್ತೊಂದು ಕಡೆಯಾಗಿ ಇದು ಅವರನ್ನ ರಾಜಕೀಯ ದುರುದ್ದೇಶದಿಂದ ಕಟ್ಟಿ ಹಾಕುವಂತ ಒಂದು ನಿಟ್ಟಲ್ಲಿ ಇಂಥ ಒಂದು ದಾಳಿಯನ್ನ ಮಾಡಿದೆ ಎನ್ನುವಂತ ಒಂದು ನಿಟ್ಟಲ್ಲಿ ಎಲ್ಲರೂ ಕೂಡ ಆರೋಪವನ್ನ ಮಾಡಿದ್ರು. ಆದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತ ಒಂದು ವಿಚಾರ ಏನು ಅಂದ್ರೆ, ನಟಿ ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಅಕೌಂಟ್ಗೆ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ ಅಕೌಂಟ್ನಲ್ಲಿ 40 ಲಕ್ಷ ಸಂದಾಯವಾಗಿದೆ ಎನ್ನುವಂತ ಒಂದು ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಂತ ಇಡಿ ದಾಳಿ ಆದಂತ ಬಳಿಕ ಫಸ್ಟ್ ಟೈಮ್ ರಿಯಾಕ್ಷನ್ ಅನ್ನ ಕೊಟ್ಟಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ. ಸ್ಪೆಸಿಕ್ಯುಲೇಷನ್ ಮಾಡಬೇಡಿ ಅಂತ. ಆದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ನಾನು ಭೇಟಿ ಮಾಡಿದೆ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದೆ, ಅವರು 10-20 ಲಕ್ಷ ಏನೋ 25 ಲಕ್ಷ 15 ಲಕ್ಷ ಸಂದಾಯ ಮಾಡಿರ್ಬೋದು, ಮದುವೆ ಮುಂಜಿ ಸ್ಕೂಲ್ ಫೀಸ್ ಅಂತ ಕೊಟ್ಟಿರ್ಬೋದು. ಆದ್ರೆ ಅವರು ಪಾರದರ್ಶಕವಾಗಿ, ಪ್ರಾಮಾಣಿಕ ಮತ್ತೆ ಆನೆಸ್ಟ್, ಸಿನ್ಸಿಯರ್ ಲೀಡರ್ ಅಂದ್ರೆ ಸೀನಿಯರ್ ಲೀಡರ್ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆಗೆ ನಟಿ ರನ್ಯಾ ಅವ್ರ ಪ್ರಕರಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ
ಏನು ಗುರಿಯಾಗಿ ಇಟ್ಕೊಂಡು ದಾಳಿ ಮಾಡಲಾಗಿದೆ, 40 ಲಕ್ಷ ಸಂದಾಯ ಆಗಿರೋದು ಸ್ಪಷ್ಟ ಅನ್ನುವಂಥದ್ದು DCM DK ಶಿವಕುಮಾರ್ ಅವರ ಹೇಳಿಕೆಯಿಂದ ಕಂಡುಬಂದಿರತಕ್ಕಂಥದ್ದು. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ.